ಕಾಂಗ್ರೆಸ್ನಿಂದ ಅವಮಾನಕರ ಪೆಟ್ಟು ತಿಂದಿರುವ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡಲು ವರಿಷ್ಠರು ತೀರ್ಮಾನಿಸಿಬಿಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ನಾಯಕರ ಬಗ್ಗೆ ಹತಾಶರಾಗುವಂತೆ ಮಾಡಿದೆ. ಆದ್ರೆ ಯಾವಾಗ ಸ್ಮೂತ್ ಟ್ರಾನ್ಸಾಕ್ಷನ್ ಮೂಲಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು, ಈಗ ಕರ್ನಾಟಕದ ರಾಜಕೀಯ ಹವಾಮಾನವೇ ಬದಲಾಗಿದೆ. ಬಿಜೆಪಿಯಲ್ಲಿ ನಾವು ನಂಬಿ ಹಿಂಬಾಲಿಸುವ ನಾಯಕತ್ವವೇ ಇಲ್ಲ. ಆದ್ರೆ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ಅವರ ಆಣತಿಯಂತೆ ಡಿಕೆ ಸರ್ಕಾರದಲ್ಲಿ ಅವರ ಆಪ್ತರನ್ನ ಸೇರಿಸಲಾಗಿದೆ. ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಕರ್ನಾಟಕದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡದಾರಿ ಹಿಡಿದು ಪಕ್ಷದ ಪ್ರತಿಷ್ಠೆಯನ್ನ ಮಣ್ಣು ಪಾಲು ಮಾಡಿರುವುದು ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ಆಗುವಂತೆ ಮಾಡಿದೆ. ದೇಶದ ಉದ್ದಗಲಕ್ಕೂ ಇತರೆ ಪಕ್ಷಗಳಿಗೆ ಆಪರೇಷನ್ ಮಾಡುತ್ತಿದ್ದ ಬಿಜೆಪಿ ಕರ್ನಾಟಕದಲ್ಲಿ ತಾನೇ ಆಪರೇಷನ್ಗೆ ಒಳಗಾಗಿರೋದು ಕೇಸರಿ ಪಕ್ಷದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕಲ್ಲೋಲವನ್ನ ಮೂಡಿಸಿದೆ. ಇದು ಕರ್ನಾಟಕದ ಬಿಜೆಪಿಯತ್ತ ಕೇಂದ್ರ ನಾಯಕರಿಗೆ ಇದ್ದ ತಿರಸ್ಕಾರ ಮನೋಭಾವವನ್ನ ಮತ್ತಷ್ಟು ಹೆಚ್ಚಿಸಿದೆ. ಹೀಗಾಗಿ ಕಾಂಗ್ರೆಸ್ನಿಂದ ಅವಮಾನಕರ ಪೆಟ್ಟು ತಿಂದಿರುವ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡಲು ವರಿಷ್ಠರು ತೀರ್ಮಾನಿಸಿಬಿಟ್ಟಿದ್ದಾರೆ. ವಿಜೇಂದ್ರ ಮತ್ತು ಆರ್ ಅಶೋಕ್ ಬಗ್ಗೆ ಕೆರಳಿ ಕೆಂಡವಾಗಿರುವ ಅಮಿತ್ ಶಾ ದೊಡ್ಡ ಆದೇಶವೊಂದನ್ನ ಜಾರಿ ಮಾಡಿದ್ದಾರೆ. ಏನದು ಆರ್ಡರ್? ಅಮಿತ್ ಶಾ ರಾಜ್ಯ ಬಿಜೆಪಿಗೆ ಮಾಡಲು ಹೊರಟಿರುವ ಸರ್ಜರಿ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ಕಳೆದ ವಾರ ಕರ್ನಾಟಕದಲ್ಲಿ ನಡೆದ ಬೆಳವಣಿಗೆಗೆ ಬಿಜೆಪಿ ಕೇಂದ್ರ ನಾಯಕರ ಅಹಂಗೆ ಬಲವಾದ ಹೊಡೆತ ಕೊಟ್ಟಿದೆ. ಅದರಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ನಾಯಕರ ಬಗ್ಗೆ ಹತಾಶರಾಗುವಂತೆ ಮಾಡಿದೆ. ಅಮಿತ್ ಶಾ ಬೇಸರಗೊಳ್ಳಲು ಪರಿಷತ್ ಚುನಾವಣೆಯಲ್ಲಿ ತಮ್ಮ ಪಕ್ಷದವರು ಅಡ್ಡ ಮತದಾನ ಮಾಡಿದ್ದು ಮಾತ್ರ ಕಾರಣವಲ್ಲ, ಬದಲಿಗೆ ಅವರ ಮನಸ್ಸು ಕೆಡಲು ಇನ್ನಷ್ಟು ಬೆಳವಣಿಗೆಗಳು ಕಾರಣವಾಗಿವೆ. ಅದಂದ್ರೆ ವಿಧಾನ ಪರಿಷತ್ ಚುನಾವಣೆಯ ನಂತರ ಅವರಿಗೆ ಕರ್ನಾಟಕದಿಂದ ಬಂದಿರುವ ವರದಿ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಜಟಾಪಟಿ ನಡೆಯುತ್ತಿದ್ದಾಗ ಬಿಜೆಪಿ ಪರ ಗಾಳಿ ಏಳಲು ಆರಂಭವಾಗಿತ್ತು. ಮೈತ್ರಿಕೂಟದ ಗ್ರಾಫ್ ಮೇಲ್ಮುಖವಾಗಿತ್ತು. ಅಧಿಕಾರ ಸಂಘರ್ಷ ಮುಂದುವರಿಯುತ್ತದೆ. ಮತದಾರರಲ್ಲಿ ಕಾಂಗ್ರೆಸ್ ಬಗ್ಗೆ ಅಸಹನೆ, ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಭುಗಿಲೇಳುತ್ತದೆ. ಅಷ್ಟಾದ್ರೆ 2028ರ ಚುನಾವಣೆಗೆ ನಮಗೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತದೆ ಎಂದು ಅಮಿತ್ ಶಾ ಅವರಾಧಿಯಾಗಿ ಬಿಜೆಪಿಯ ಎಲ್ಲಾ ವರಿಷ್ಠರು ಭಾವಿಸಿದ್ರು. ಆದ್ರೆ ಯಾವಾಗ ಸ್ಮೂತ್ ಟ್ರಾನ್ಸಾಕ್ಷನ್ ಮೂಲಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು, ಈಗ ಕರ್ನಾಟಕದ ರಾಜಕೀಯ ಹವಾಮಾನವೇ ಬದಲಾಗಿ ಹೋಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅದರಲ್ಲೂ ಬಿಜೆಪಿಯ ಹಲವು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಿದ ಬೆಳವಣಿಗೆ ಅಂದುಕೊಂಡಷ್ಟು ಸರಳವಾಗಿಲ್ಲ. ಶಾಸಕರು ಸುಖಾಸುಮ್ಮನೆ ಪಕ್ಷದ ಲಕ್ಷ್ಮಣ ರೇಖೆಯನ್ನ ದಾಟುವ ಮನಸ್ಸು ಮಾಡಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ನಂತರವೂ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದೆ. ಬಿಜೆಪಿಯಲ್ಲಿ ನಾವು ನಂಬಿ ಹಿಂಬಾಲಿಸುವ ನಾಯಕತ್ವವೇ ಇಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಭರವಸೆ ನೀಡುವ ನಾಯಕತ್ವ ಇದೆ. ಕ್ಷೇತ್ರಕ್ಕೆ ಅನುದಾನ, ಸ್ವಂತ ಸಮಸ್ಯೆಗಳ ಪರಿಹಾರ, ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಪ್ರಾಮಿಸ್ ಮಾಡುವ ಖಡಕ್ ನಾಯಕತ್ವ ಡಿಕೆ ಶಿವಕುಮಾರ್ ಅವರಲ್ಲಿದೆ. ಸಿದ್ದರಾಮಯ್ಯ ಅವರಲ್ಲೂ ಇದೆ. ಈ ನಾಯಕರ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಎದುರಾಡುವುದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಪ್ರಾಮಿಸಿಂಗ್ ನಾಯಕತ್ವವನ್ನ ನಂಬಬಹುದು. ಆದ್ರೆ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವವೇ ಇಲ್ಲ. ನಮ್ಮ ರಾಜಕೀಯ ಭವಿಷ್ಯ ಕಾಪಾಡುವ ಭರವಸೆಯನ್ನ ನಾವು ಯಾರಿಂದಲೂ ನಿರೀಕ್ಷೆ ಮಾಡುವಂತೆಯೂ ಇಲ್ಲ. ಇಂತಹ ಪರಿಸ್ಥಿತಿ ಇನ್ನು 2 ವರ್ಷ ಮುಂದುವರೆದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಹೀಗಾಗಿ ಅಡ್ಡ ಮತದಾನ ಮಾಡಿದ್ರೆ ನಮಗೆ ತೊಂದರೆಯಾಗಲ್ಲ ಎಂಬ ಲೆಕ್ಕಾಚಾರ ಶಾಸಕರಲ್ಲಿ ಮೂಡಿದೆ. ಪರಿಣಾಮ ಅವರು ಡಿಕೆಶಿ ಭರವಸೆ ನಂಬಿ ಕಾಂಗ್ರೆಸ್ ಪರವಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ರಾಜ್ಯದಲ್ಲಿ ನಿಜಕ್ಕೂ ಬಿಜೆಪಿ ಪರವಾದ ಪ್ರಬಲವಾದ ಅಲೆ ಇದ್ದಿದ್ರೆ ಶಾಸಕರು ಅಡ್ಡ ಮತದಾನದ ಸಹವಾಸಕ್ಕೆ ಕೈ ಹಾಕ್ತಾ ಇರಲಿಲ್ಲ ಎನ್ನುವುದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ನಡುವೆ ಅಮಿತ್ ಶಾ ಅವರಿಗೆ ಕೇಂದ್ರ ಗುಪ್ತಚರ ಇಲಾಖೆ ತಲುಪಿಸಿರುವ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ನ ಸಿಎಂ ಕುರ್ಚಿ ಸಂಘರ್ಷ ಬಗೆಹರಿದ ನಂತರ ಕರ್ನಾಟಕದ ಮತ ಬ್ಯಾಂಕ್ ಸಮೀಕರಣ ಬದಲಾಗಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿದ ನಂತರವೂ ಕುರುಬ ಮತ ಬ್ಯಾಂಕ್ ಕಾಂಗ್ರೆಸ್ ಬಗ್ಗೆ ಆಕ್ರೋಶಗೊಂಡಿಲ್ಲ. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿಲ್ಲ ಎಂಬ ಮೆಸೇಜು ಆ ಸಮುದಾಯಕ್ಕೆ ತಲುಪಿದೆ. ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ಅವರ ಆಣತಿಯಂತೆ ಡಿಕೆ ಸರ್ಕಾರದಲ್ಲಿ ಅವರ ಆಪ್ತರನ್ನ ಸೇರಿಸಲಾಗಿದೆ. ಸಿದ್ದರಾಮಯ್ಯ ಅವರ ಜೊತೆ ಇದ್ದಂತಹ ಜಿ ಪರಮೇಶ್ವರ್ ಸಂಪುಟ ಸೇರುವಂತೆ ಮಾಡಿದಷ್ಟೇ ಅಲ್ಲ, ಉಪಮುಖ್ಯಮಂತ್ರಿ ಆಗುವಂತೆಯೂ ನೋಡಿಕೊಳ್ಳಲಾಗಿದೆ. ಇನ್ನು ಸಿದ್ದು ಬಯಕೆಯಂತೆ ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಬೈರತಿ ಸುರೇಶ್ ಮಾತ್ರವಲ್ಲ, ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರನ್ನು ಕೂಡ ಡಿಕೆ ಸಂಪುಟಕ್ಕೆ ಸೇರಿಸಲಾಗಿದೆ. ಸದ್ಯದಲ್ಲೇ ನಡೆಯಲಿರುವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇನ್ನೂ ಹಲವರು ಸ್ಥಾನವನ್ನ ಪಡೆಯಲಿದ್ದಾರೆ.
ಪರಿಸ್ಥಿತಿ ಹೀಗಿರುವಾಗ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಅವಮಾನಿಸಿದೆ ಎಂದಾಗ್ಲಿ, ಅಹಿಂದ ಮತಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಕಸಿಯಲು ಬಿಜೆಪಿ ನಾಯಕತ್ವ ಶಕ್ತವಾಗಿಲ್ಲ. ಜೊತೆಗೆ 30% 40% ಲಿಂಗಾಯತ ಮತಗಳು ಕೂಡ ಆ ಕಡೆಯೇ ಇವೆ. ಡಿಕೆಶಿ ಕಾರಣಕ್ಕೆ ಒಕ್ಕಲಿಗ ಮತ ಬ್ಯಾಂಕ್ನಲ್ಲೂ ಕಾಂಗ್ರೆಸ್ಗೆ ದೊಡ್ಡ ಷೇರು ಹೋಗುತ್ತೆ. ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೇ ಅಸಮಾಧಾನ ಹೊಂದಿದ್ರೂ ಅದು ಆ ಪಕ್ಷದ ಕೈ ಬಿಡಲ್ಲ ಎಂಬುದು ದಾವಣಗೆರೆಯ ಉಪಚುನಾವಣೆಯಲ್ಲಿ ಸಾಬೀತಾಗಿದೆ. ಹೀಗಿರುವಾಗ ಬಿಜೆಪಿಯ ತಕ್ಕಡಿ ಮೇಲೇಳುತ್ತಲೇ ಇಲ್ಲ ಎಂಬುದು ವರದಿಯ ಸಾರಾಂಶ. ಈ ವರದಿ ಕೈ ಸೇರುತ್ತಲೇ ಅಲರ್ಟ್ ಆಗಿರುವ ಅಮಿತ್ ಶಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ, ವಿರೋಧ ಪಕ್ಷ ನಾಯಕನ ಸ್ಥಾನದಲ್ಲಿರುವವರನ್ನ ಬದಲಿಸಲು ನಿರ್ಧರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರಂತಹ ಆಕ್ಟಿವ್ ವ್ಯಕ್ತಿಯನ್ನ ಅಥವಾ ಪ್ರಹ್ಲಾದ್ ಜೋಶಿಯಂತಹ ಹೈಕಮಾಂಡ್ ನಿಷ್ಠ ನಾಯಕರನ್ನ ತರುವುದು, ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಹಿಂದುಳಿದ ವರ್ಗದ ಸುನಿಲ್ ಕುಮಾರ್ ಅವರನ್ನ ತರುವ ಚಿಂತನೆಯನ್ನ ನಡೆಸಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ಸ್ಥಾನದಲ್ಲಿರುವ ಪರಿಶಿಷ್ಟ ಬಲಗೈ ಸಮುದಾಯದ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಮುಂದುವರೆಸಿ ಎಡಗೈ ನಾಯಕ ಗೋವಿಂದ ಕಾರಜೋಳ ಅವರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ಮೂಲಕ ಪಕ್ಷದ ನಾಯಕತ್ವಕ್ಕೆ ಸರ್ಜರಿ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಿಜೆಪಿ ಕಡೆ ಹೆಚ್ಚು ಗಮನ ಹರಿಸಲು ಅಮಿತ್ ಶಾ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆ ಗಂಟೆ ಮೊಳಗಿಸಿ ಕರ್ನಾಟಕ ಕಮಲ ನಾಯಕರ ಪಾಲಿಗೆ ಕಂಟಕ ತಂದಿರೋದು ಸುಳ್ಳಲ್ಲ. ವರಿಷ್ಠರು ನಡೆಸಲಿರುವ ಸರ್ಜರಿ ನಂತರವಾದ್ರೂ ಎಲ್ಲಿನ ಬಿಜೆಪಿ ಸುಧಾರಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದಿಷ್ಟು ಇವತ್ತಿನ ರಾಜಕೀಯ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.